ಇವತ್ತು ರಾಗಿ ಹೊಲಕ್ಕೆ ನೀರು ಕಟ್ಟಕ್ಕೆ ಬರ್ತಾಯಿದ್ದೀನಿ. ಆಮೇಲೆ ಕರೆಂಟೆಲ್ಲ ಆಲ್ರೆಡಿ ಬೆಳಗಿನ ಜಾವ 5 ಗಂಟೆಗೆ ಬಂದುಬಿಟ್ಟಿದೆ. ನಾನು ಬರ್ತಾಯಿರೋದು ಇವಾಗ 7:30 8 ಗಂಟೆ ಟೈಮ್ ಆಯ್ತು. ಇವಾಗ ಬಂದ ತಕ್ಷಣ ಎಲ್ಲ ರಾಗಿ ಊರೆಲ್ಲ ನೋಡಿಕೊಂಡು ಮಿಷಿನ್ ಸ್ಟಾರ್ಟ್ ಮಾಡಿ ಇವಾಗ ನೆಕ್ಸ್ಟ್ ನೀರು ಕಟ್ಟಕ್ಕೆ ಹೋಗಬೇಕು. ಬನ್ನಿ ಸ್ನೇಹಿತರೆ, ಇವಾಗ ಮಿಷಿನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ನೀರು ಕಟ್ಟಕ್ಕೆ ಬಂದು ಆಲ್ರೆಡಿ ನೋಡಿ ಕರೆಂಟ್ ಬಂದಿದ್ದಾರೆ. ಮಿಷಿನ್ ಸ್ಟಾರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದೆ. ಕಮೆಂಟ್ ಮಾಡಿ. ಇದೇ ನೋಡಿ ನಮ್ಮ ರಾಗಿ ಹೊಲ. ಅಲ್ಲೇ ಆಲ್ರೆಡಿ ಎಲ್ಲ ಕಣೆ ಎಲ್ಲ ಆಗಿದೆ. ಇವೆಲ್ಲ ನೀರು ಸುಮಾರು ನೀರಾಗಿದೆ. ಇನ್ನೂ ಒಂದು 2 ತಿಂಗಳು ನೀರು ಕಟ್ಟಿದ್ದೆ. ಈ ಬೇಸಿಗೆ ಏರಿಯಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಹಳೆವಲ್ಲಿ ನೀರು ಬರ್ತಾಯಿದೆ. ಈಗ ಸ್ವಲ್ಪ ಕೆತ್ತಬೇಕು, ಕೆತ್ತಲ್ಲ ನೋಡಿ ಈ ಥರ ಬರ್ತಾಯಿದೆ ನೀರು. ಬೆಳಗಿನ ಜಾವ ಒಳ್ಳೆ ವಾತಾವರಣ ಇದೆ. ಇವಾಗ 8 ಗಂಟೆ ಟೈಮ್ ಆಗಿದೆ ಬೆಳಗಿನ ಜಾವ. ಬಿಸಿಲು, ಎಳೆ ಬಿಸಿಲು ಮೈಗೆ ಬರ್ತಾಯಿದೆ. ಈಗ ನಮ್ಮ ರಾಗಿ ಹೊಲ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಇವಾಗ ನೀರು ಹೋಗ್ತಾ ಇರೋದು. ಈಗ ನೀರು ಒಂದೊಂದು ಸಾರಿ 2 ಸಾರಿ ಬರಲ್ಲ, ನಾವು ಒಂದು 5-6 ಸಾರಿಗೆ ಬಿಟ್ಟರೆ ನೀರು ಚೆನ್ನಾಗಿ ಕುಡ್ಕೊಂಡು ಹೋಗುತ್ತೆ ಅಲ್ವ. ಅದಕ್ಕೋಸ್ಕರ ಒಂದು 6-7 ಸಾರಿಗೆ ಬಿಟ್ಟಿದ್ದೀನಿ ನೋಡಿ ನೀರು. ಇದೇ ನೋಡಿ ನಮ್ಮ ರಾಗಿ ಹೊಲ. ಇದನ್ನು ಬೆಳೆಸೋಕ್ಕೆ 3 ತಿಂಗಳು ಡೈಲಿ ಕಷ್ಟಪಟ್ಟಿದ್ದೀನಿ. ಡೈಲಿ ಯಾವಾಗ ಬರುತ್ತೆ ಕರೆಂಟು, ಯಾವಾಗಿಲ್ಲ ಅಂತ ಗೊತ್ತಿಲ್ಲ. ಆ ಕರೆಂಟ್ ಬಂದಾಗಲೇ ನೀರು ಕಟ್ಟಬೇಕಾಗುತ್ತೆ. ರೈತರ ಕಷ್ಟ ಹಂಗೆ ಇರುತ್ತಲ್ವ, ಅವ್ರು ಕರೆಂಟ್ ಕೊಟ್ಟಾಗ ನಾವು ನೀರು ಕಟ್ಟೋಕ್ಕಾಗುತ್ತೆ. ಇದು ಕರೆಂಟು ಎಲ್ಲ ನೈಟ್ ಟೈಮಲ್ಲೇ ನಮಗೆ ಒಂದು 2-3 ತಾಸು ಕರೆಂಟ್ ಬೇಕಾಗ್ಬಿಡುತ್ತೆ. ಯಾಕಂದರೆ ಬೆಳಗಿನ ಜಾವ 5 ಗಂಟೆ ಕೊಟ್ಟರೆ ಅವಾಗ ಬರೋಕ್ಕೂ ಬಂದು ಕಟ್ಬೋದು. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಇದೆ. ಕರಡಿ ಅದೆಲ್ಲ ಕರಡಿ ಏನೋ ಕಾಡು ಪ್ರಾಣಿಗಳು ನಮ್ಮ ಕಡೆ ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ಯಾರೂ ಬರೋಲ್ಲ ನಮ್ಮ ಕಡೆ. ಎಲ್ಲ ಬೆಳಗಿನ ಜಾವನೇ ಬಂದು ಎಲ್ಲ ನೀರು ಕಟ್ತಾರೆ. ಯಾಕಂದರೆ ಬೆಳಗಿನ ಜಾವ ಕತ್ಲಲ್ಲಿ ಬಂದು ಸ್ವಲ್ಪ ಕಾಡು ಪ್ರಾಣಿಗಳು ಗಾಳಿ ಮಾಡ್ಕೊಳ್ಬೇಕಾ. ಮೊನ್ನೆ ಇದೇ ಥರ ಇನ್ಸಿಡೆಂಟ್ ಕರಡಿ ಗಾಳಿ ಆಗಿತ್ತಲ್ಲ, ಅವಾಗಿದ್ದ ಜನ ರೈತರು ಯಾರೂ ನೈಟ್ ಟೈಮಲ್ಲಿ ನೀರು ಕಟ್ಟೋಕ್ಕಾಗಲ್ಲ. ಹಂಗಾಗಿ ನಮಗೆ ಕೊಡೋದು 7 ಗಂಟೆ 3 ಫೇಸ್ ಟೈಮ್ ಕೊಡ್ತಾರೆ. ಅದರಲ್ಲಿ ಬೆಳಗಿನ ಜಾವ 5 ಗಂಟೆ ಟೈಮ್ ಬಂದರೆ ಇವಾಗ 6-6:30ಗೆ ಬೆಳಕಾಗುತ್ತೆ. ಆ ಟೈಮಲ್ಲಿ ಬರೋಕ್ಕಾಗಲ್ಲ. ಅಂದರೆ ಕರಡಿ ಬೆಳಗಿನ ಜಾವ ಸ್ವಲ್ಪ ಜಾಸ್ತಿ ಎಲ್ಲಿ ಅವಕ್ಕೆ ಆಹಾರ ಸಿಗ್ತೋ ಒಂದು ಸ್ವಲ್ಪ ಅಲ್ಲಿ ಜಾಸ್ತಿ ಓಡಾಡೋದು ಜಾಸ್ತಿ. ಸ್ವಲ್ಪ ಬೆಳಕು ಆಗ್ತಾ ಇದ್ದರೆ ಅದು ಆಮೇಲೆ ಸ್ವಲ್ಪ ಅದು ಜಾಗಕ್ಕೆ ಹೋಗ್ಸಕ್ಕಂತಲ್ಲ, ಅವಾಗ ಎಲ್ಲ ನಾವು ರೈತರೆಲ್ಲ ಬರ್ತೀವಿ. ಜಲ್ದಿ ಬೆಳಗಿನ ಜಾವನ ಫುಲ್ ಬರೋಲ್ಲ. ಯಾಕಂದರೆ ಕರಡಿ ಇರುತ್ತಂತ ಬೈಕ್ ಯಾರೂ ಆ ಟೈಮಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ನಮಗೆ ಗೊತ್ತು. ನಾನು 8 ಗಂಟೆ ಬಂದಿದ್ದೆ, 3 ತಾಸು ಕರೆಂಟ್ ವೇಸ್ಟ್ ಆಗುತ್ತೆ. ಇನ್ನೇನು 3 ಗಂಟೆ ಕರೆಂಟ್ ಹೋಗುತ್ತೆ. 8ರಿಂದ 12 4 ತಾಸು ನೀರು ಕಟ್ಟಬೇಕು. ಯಾಕಂದರೆ ತುಂಬ 4 ಎಕರೆ ಮಾಡೋಕ್ಕೆ ದಿನ 4 ತಾಸು ನೀರು ಕಟ್ಟೋಕ್ಕಂತ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಅವ್ರು ಕರೆಂಟ್ ಯಾವ ಥರ ಕೊಡ್ತಾರೆ ಅದನ್ನು ನೋಡಬೇಕು. ಗ್ರಿಪ್ ಮಾಡಿದರೆ ಅನುಕೂಲ ಆಗುತ್ತೆ. ಇದು ಗ್ರಿಪ್ ಮಾಡೋ ಇದೆಲ್ಲ ಸ್ವಲ್ಪ ಗ್ರಿಪ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಒಂದು ಗ್ರಿಪ್ ಕೂಡ ಮಾಡೋಕ್ಕಾಗಿಲ್ಲ. ನೋಡಿ ಇದೇ ನಮ್ಮ ರಾಗಿ ಹೊಲ. ಹಂಗೆ ಕಷ್ಟಪಟ್ಟು ಹಂಗೆ ಹಿಂಗೆ ನೀರು ಕಟ್ಕೊಂಡು ಬೆಳೆಸಿ ನೀರು ಗೊಬ್ಬರ ಹಾಕಿ ಈ ಥರ ಬೆಳೆಸಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಡೆ ಯಾವ ಥರ ಬೆಳಿತೀರಿ ಅಂತ ಕಮೆಂಟ್ ಮಾಡಿರಿ. ನೋಡಿ ಇದು ನಮ್ಮದು ನಾನು ಬೆಳೆದಿರೋದು ಇದು
ಎಡೆಕುಂಟೆ ಸಾಲು ಅಂತ ಕರಿತೀವಿ ಅದಕ್ಕೆ. ಅಂದರೆ ಎಡೆಕುಂಟೆ ಸಾಲಲ್ಲಿ ನಾವು ಬೀಜ ಹಾಕಿರೋದು. ಒಂದೊಂದು ಕಡೆ ಒಬ್ಬರೆಲ್ಲ ಹಾಕ್ತಾರೆ, ಒಬ್ಬೊಬ್ಬರು ಇಷ್ಟು ಅವ್ರವ್ರು ಅದಕ್ಕೆ ತಕ್ಕಂಗೆ ಬೆಳೀತಾರೆ. ಇದು ನಾವು ನೋಡಿ, ಇದು ಸಾಲಿಂದ ಸಾಲಿಗೆ 1-1.5 ಅಡಿ ಅಂತರ ಇದೆ. ಇವಾಗೆಲ್ಲ ಕುಡ್ಕೊಂಡು ಬಿಟ್ಟವಲ್ಲ, ಎಲ್ಲ ಸರಿ ಕಾಣಲ್ಲ ನೋಡಿ. ಚೆನ್ನಾಗಿ ರಾಗಿ ತೆನೆ ಎಲ್ಲ ಚೆನ್ನಾಗಿ ಮಾಗಿದ್ದಾವೆ. ಇನ್ನೇನು ಸ್ವಲ್ಪ ಇನ್ನೊಂದು 15 ದಿನ ನೀರು ಕಟ್ಟಿಕೊಟ್ಟು ಮುಗಿಯುತ್ತೆ, ಕಂಪ್ಲೀಟ್ ರಾಗಿ ಬೆಳೆ ಬಂದಂಗೆ. ಸ್ವಲ್ಪದಲ್ಲೇ ಇದ್ದೀನಿ. ಈಗ ಹೆಚ್ಚು ಕಡಿಮೆ ಇದೆಲ್ಲ 3 ತಿಂಗಳು ಮೇಲೆ ಆಗಿದೆ ಈ ಬೆಳೆ, ರಾಗಿ ಬಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದಕ್ಕೆ ರಾಗಿ ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ, ಎಷ್ಟೆಷ್ಟು ಇಲ್ಲ ಅಂತ. ಈ ವಿಡಿಯೋದಲ್ಲೇ ಏನು ಇದೆಲ್ಲ ತೋರಿಸ್ತೀವಿ ಅಷ್ಟೇ. ಅವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವಾಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ ಥರ ರಾಗಿ ಏನಾದರೂ ವಿಡಿಯೋದಲ್ಲಿ